ನಮಸ್ತೆ. ಇವತ್ತೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಇಟ್ಸ್ ಆ್ಯಕ್ಚುಲಿ ಅನ್ ಇಂಟರ್ವ್ಯೂ ಆಫ್ ಮಧು ಅಂಥೇಳಿ ಬಾಲಿವುಡ್ಡಲ್ಲಿ 90s ಶಿ ವಾಸ್ ಅ ಹೀರೋಯಿನ್. ಅವರು ರಣವೀರ್ ಸಿಂಗ್ ಎಲ್ಲರಿಗೂ ಗೊತ್ತು, ಇವಾಗ ಧುರಂಧರಿಂದ ಭಾಳ ಫೇಮಸ್ ಆಗಿದ್ದಾನೆ. ರಣವೀರ್ ಸಿಂಗ್ ಬಗ್ಗೆ ಅವ್ರ ಕಮೆಂಟ್ಸ್ ಇತ್ತು ಇನ್ ದಟ್ ಆರ್ಟಿಕಲ್. ಅವ್ರು ಹೇಳಿದ್ದು ಇಟ್ ಜಸ್ಟ್ ಮೇಡ್ ಮಿ ಟು ಥಿಂಕ್ ಆನ್ ಸರ್ಟನ್ ಥಿಂಗ್ಸ್. ಐ ಥಾಟ್ ಲೆಟ್ ಮಿ ಶೇರ್ ವಿತ್ ಆಲ್ ಆಫ್ ಯು. She said, I never used to like Ranveer Singh because he used to dress up weird and, yellow color pant or red color shirt or something, like I never used to like him. And I always felt very odd about him. But Dhurandhar nodadmele I've become his biggest fan, one of his biggest fans. But she said that, the way she articulated that was very fine. I really like that. She said, ಪ್ರಪಂಚ ಯಾವಾಗಲೂ ಹಾಗೇನೆ, ನೀವು ಗೆಲ್ಲೋವರೆಗೂ ಇಟ್ ಯೂಸಸ್ ಅ ಡಿಫ್ರೆಂಟ್ ಯಾರ್ಡ್ ಸ್ಟಿಕ್ ಟು ಅಸೆಸ್ ಯು, ಆ್ಯಂಡ್ ದ ಮೂಮೆಂಟ್ ಯು ಆರ್ ಅ ಸಕ್ಸಸ್ ಎವ್ರಿಥಿಂಗ್ ಚೇಂಜಸ್ ಅಂತ. ದಟ್ ಈಸ್ ಸೋ ಟ್ರೂ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ದ ವರ್ಲ್ಡ್ ಆಲ್ವೇಸ್ ರನ್ಸ್ ಬಿಹೈಂಡ್ ದ ಸಕ್ಸಸ್. ಇಟ್ ಡಸಂಟ್ ಸಿ ದ ಸ್ವೆಟ್ ಆ್ಯಂಡ್ ದ ಬ್ಲಡ್ ದಟ್ ಯು ಹ್ಯಾವ್ ಶೆಡ್ ಟು ಗೆಟ್ ದೇರ್. ಅದನ್ನು ಯಾರೂ ನೋಡಲ್ಲ. ಸೊ ಸಕ್ಸಸ್ ಆದಮೇಲೆ ನೀವು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಒಂದು. ಎರಡನೇ ಪಾಯಿಂಟು, ಐ ರಿಯಲಿ ಲೈಕ್ ದಿಸ್. I feel that you need to have lot of guts and courage to come up in and to be accountable for what you have said or what you have thought or what you have perceived about somebody anta. And I really appreciate Madhu for that, because ನಾನು ಮುಂಚೆ ಹಿಂಗೆ ಅಂದ್ಕೊಂಡಿದ್ದೆ, I was wrong, and I'm his biggest fan ಅಂತ ಹೇಳಿದ್ರೆ. The way she communicated, personal accountability says it all. Okay, and that is one of the first, the biggest and the most important step in personal growth and development ಅಂತ. ಅಂದರೆ ಟು ಬಿ ಅಕೌಂಟಬಲ್ ಫಾರ್ ವಾಟ್ ಐ ಸೇ. ತುಂಬ ಜನಕ್ಕೆ ಹೇಳ್ಬಿಟ್ಟಿರ್ತಾರೆ, ಅಯ್ಯೋ ನಾನು ಹೇಳೇ ಇಲ್ಲ. ವೆನ್ ಇಟ್ ಕಮ್ಸ್ ಟು ಬೀಯಿಂಗ್ ಅಕೌಂಟಬಲ್, ಅಯ್ಯೋ ನಾನು ಹಂಗೆ ಹೇಳೇ ಇಲ್ಲ, ನಾನು ಅದನ್ನು ಐ ಡಿಂಟ್ ಮೀನ್ ದ್ಯಾಟ್ ಅಂತ. ಸೊ ಪರ್ಸನಲ್ ಅಕೌಂಟಬಿಲಿಟಿ ಗೋಸ್ ಅ ಲಾಂಗ್ ವೇ ಇನ್ ಡಿಸೈಡಿಂಗ್ ಅ ಪರ್ಸನ್ಸ್ ಇಂಟೆಗ್ರಿಟಿ ಆ್ಯಂಡ್ ಕ್ಯಾರೆಕ್ಟರ್. Just let me know how did you like this. Bye bye.